ಆದರ್ಶ್ ಏನು ಅಂದರೆ ಇವತ್ತು ಎಸ್ ಫಾರ್ ಯು ನೀನೇನು ಹೇಳ್ತೀವಿ ಅದು ಮಾಡ್ತೀನಿ ನಾನು. ಚಿಕನ್ ಪೀಸ್ನ ಬರೀ ಇದು ತಿಂದ್ಬಿಟ್ಟು ಮೂಲೆನ ಬಿಸಾಕ್ತೀನಿ ನೋಡಿ ಹಂಗೆ ಗೈಸ್. ಇದರಲ್ಲಿರೋ ಹುಲ್ಲೆಲ್ಲ ತಿಂದ್ಬಿಟ್ಟು ಕಡ್ಡಿನ ಬಿಸಾಕತ್ತದು. ಮತ್ತೆ ಹೇಳಿದ್ದಾನೆ ಒಳಗಡೆ ಗುಡಿಸ್ಬೇಕಂತೆ ಗೈಸ್, ಇದೆಲ್ಲ ಗುಡಿಸ್ಬೇಕಂತ. ಈಗ ಹಾಕ್ಬಿಟ್ಟು ಬಂದಾಕೋಣ ಹಂಗೆ ಸುಮ್ಮನೆ ತೊಳೆಯೋ ಕಾರ್ಯಕ್ರಮ ನಮಗೆ ಕೊಟ್ಟವನೆ ಆದರ್ಶ್ ಇವತ್ತು. ಡ್ಯಾಡೀಸ್ ಹೋಮ್. ಐ ಹಲೋ ಪ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಗಾಯ್ಸ್. ಏನು ಅಂದರೆ ಇವತ್ತು ಕಾಲೇಜಿಗೆ ಹೋಗ್ತಾ ಇಲ್ಲ ಗೈಸ್. ಯಾಕೆಂದರೆ ಕ್ಲಾಸಲ್ಲಿ ಅವನು ಇಲ್ಲ ಅನ್ನಿಸ್ತದೆ, ಅದಕ್ಕೆ ಸ್ವಲ್ಪ ಅದಕ್ಕೆ ಗೈಸ್ ಇವತ್ತು ಕಾಲೇಜ್ಗೆ ಹೋಗ್ತಾ ಇಲ್ಲ. ಬಟ್ ಇವತ್ತು ಮನೇಲಿ ಇದ್ದೀವಲ್ಲ, ಯಾವುದೋ ಒಂದು ಚಾಲೆಂಜ್ ಮಾಡೋಣ ಅಂತಿದ್ದೀನಿ ಗೈಸ್. ನನ್ನ ಸ್ಕ್ರಿಪ್ಟಲ್ಲಿ ಆಧಾರ್ಸ್ ಮೇಲೆ ಒಂದು ಚಾಲೆಂಜ್ ಇದೆ, ಅದನ್ನು ಇವತ್ತು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಏನಂತೀರ? ಯಾಕೆಂದರೆ ನಾಳೆಯಿಂದ ಅವನು ಕಾಲೇಜ್ಗೆ ಹೋಗ್ತಾನೆ, ಅವನು ಸಿಗಲ್ಲ, ಅದಕ್ಕೆ ಇವತ್ತೇ ಕಂಪ್ಲೀಟ್ ಮಾಡಿಬಿಡೋಣ ಅಂತ. ಆದರ್ಶ್ ಆದರ್ಶ್ ಏನು ಅಂದರೆ ಇವತ್ತು ಎಸ್ ಫಾರ್ ಯು ನೀನೇನು ಹೇಳ್ತೀವಿ ಅದು ಮಾಡ್ತೀನಿ ನಾನು. ಇವತ್ತು ಅದೇ ಚಾಲೆಂಜು. ಮತ್ತೆ ನಾಳೆಯಿಂದ ನೀನು ಕಾಲೇಜ್ಗೆ ಹೊರಟೋಗ್ತೀಯ. ಯಾಕೋ ಹಂಗಾಡ್ತಾ ಇದೆ ಅದು ಕೆಪ್ರತಿಲ್ಲ ಥರ. ಏನ ಕಟ್ತಾ ಇದೆಯಾ? ಈಗಲೇ ಪ್ರಾಕ್ಟೀಸ್ ಮಾಡ್ಕೊಂತಾನೆ ಗೈಸ್ ತಾಲಿ ಕಟ್ಟೋದು. ಮತ್ತೆ ನೋಡು, ಮತ್ತೆ 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 ಆಯ್ತೇನೋ ಇವತ್ತು. ನೋಡಿ ಗೈಸ್, ಕೋಳಿಗಳು ಬಿಡ್ಬೇಕಂತೆ, ಬನ್ನಿ ಹೋಗಿ ಕೋಳಿಗಳು ಬಿಡೋಣ. ಇವತ್ತು ಅವ್ನು ಏನೇ ಹೇಳಿದ್ರು ಮಾಡ್ತೀನಿ ಗೈಸ್ ನಾವು. ಕೋಳಿಗಳೆಲ್ಲ ಸಿದ್ಧ ಆಗಿರ್ತವೆ ಯುದ್ಧಕ್ಕೆ ಹೋಗೋಕ್ಕೆ, ನನಗೆ ಅಂದರೆ ಆಚೆಗೆ ಬರೋಕ್ಕೆ ಗೈಸ್. ಸಿದ್ಧ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ನೋಡಿ ನೋಡಿ ನೋಡಿ, ನೀವು ಫಸ್ಟ್ ಗೈಸ್, ನೀವು ಫಸ್ಟು ಒಂದು ನೋಡಿ ಗೈಸ್. ಹುಂಜ ಮಸ್ತ್ ಇದೆಯಲ್ಲ, ಅಲ್ಲೇ ಚಿನ್ನಮಣಿ ಹುಂಜ ಇದ್ದಂಗಿದೆ ಗೈಸ್. ಹೌದು ಇದು ಹೊಸ ಕೋಳಿ ಗೈಸ್, ಮೊನ್ನೆ ನಮ್ಮ ರವಿ ಅಪ್ಪ ತಂದಿರೋದು. ಹೈ ಜಂಪಲ್ಲಿ ಫುಲ್ ಫಾಸ್ಟ್ ಗೈಸ್ ಇದು. ಅದು ನಾನೇನು ಕಡಿಮೆ ಇಲ್ಲ ಅಂತ ಹೊಡ್ತಿದ್ದೆ ಗೈಸ್. ಅವಾಗ ಸ್ವಲ್ಪ ಮೇವಾಗ್ಬಿಡೋಣ ಗೈಸ್. ಈಗಲೇ ಬಂದಿದ್ದ ತಕ್ಷಣ ಸ್ವಲ್ಪ ಮೇವಾಗ್ಬಿಟ್ರೆ ತಿನ್ಕೊಂಡು ಆರಾಮಾಗಿ ಆಗ್ಲೆಲ್ಲ ಕಳ್ದ್ಬಿಡ್ತವೆ ಗೈಸ್. ನಾವು ಕೋಲಿಗೆ ಏನಾಗ್ತೀವಿ ಅಂದರೆ ಇದೆ ಗೈಸ್, ಜೋಳದ ನುಚ್ಚು ನೋಡಿ ಗೈಸ್. ಮತ್ತೆ ನೀರು ಹಿಡಿಬೇಕಂತೆ. ಬಾ 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 ಬಾ. ಅಮ್ಮನ ಗೈಸ್, ಈ ಕೋಳಿ ಎಲ್ಲಿ ಹಾಕೋದ್ರೂ ಬರುತ್ತೆ ಗೈಸ್. ಪಾಪ ಅಲ್ಲಾಕ್ ಬಂದಿದ್ನಲ್ಲ, ಬಂದು ತಿನ್ಬೇಕು ತಾನೆ. ನೋಡಿ ಶಾಟ ಎಲ್ಲ ಬಿದ್ದರೆ ಅಲ್ಲಿಗೆ ಬರೋದು. ಬೂಸಾನು ನೆನ್ಸಿಕ್ಬೇಕಂತ ಗೈಸ್. ಬನ್ನಿ ನೆನ್ಸೋಣ. ಈಗ ಬರಲಿ ಗೈಸ್. ಏನು ಅಂದರೆ ಆ್ಯಕ್ಚುಲಿ ಶ್ರವಣ್ದು ಏನೋ ಇವೆಂಟ್ ಮಾಡಿದ್ದಾನೆ ಗೈಸ್ ನಿನ್ನೆ ನೈಟು. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಜಿಮ್ ಓಪನಿಂಗ್ ಇರಬೇಕು, ಬಟ್ ಶ್ರವಣ್ದು ಕರೆದಿಲ್ಲ ನಾನು. ಅದೇ ಗೈಸ್ ನೆನೆಸ್ತಾ ಇದ್ದೀನಿ. ಟೈಮ್ ಕೊಡು ಸ್ವಲ್ಪ. ಶ್ರವಣ್ದು ಯಾವುದೋ ಈವೆಂಟ್ ಮಾಡಿದ್ದಾನೆ ಗೈಸ್. ಒಟ್ಟಿನಲ್ಲಿ ಯಾವುದೋ ಹೊಸ ಆಫೀಸ್ ಬೇರೆ ಓಪನ್ ಮಾಡಿಬಿಟ್ಟಿದ್ದಾನೆ ಶ್ರವಣ್ ಬ್ರೋ. ಕಂಗ್ರ್ಯಾಟ್ಸ್ ಬ್ರೋ. ಒಂದ್ಸಾಗಿ ಏನಿಲ್ಲ, ಕಂಗ್ರ್ಯಾಟ್ಸ್ ಒಂದೇ ಸರಿ ಹೇಳ್ತಾರದು ನಾನು. ಕಂಗ್ರ್ಯಾಟ್ಸ್ ಬ್ರೋ, ನೀವು ಇನ್ನ ಮೇಲೆ
ಇನ್ನು ಮೇಲೆ ಹೋಗ್ತಾನೆ ಇರಬೇಕು. ಇನ್ನು ಬೆಜ್ಜಾನ್ ಜನ ಟ್ರಾನ್ಸ್ಫರ್ ಮಾಡ್ತಾನೆ ಇರಬೇಕು. ನನ್ಗೆ ಗೊತ್ತಾಯ್ತು ನಿಮ್ಮ ಗೋಲ್ ಏನು ಅಂತ. ಫಿಟ್ ಕರ್ನಾಟಕ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಿ ಬ್ರೋ. ನಾವೆಲ್ಲ ನಿಮ್ಮ ಜೊತೆ ಇದೀವಿ, ಮಾಡಿ ಬ್ರೋ. ತಲೆನೇ ಕಿಸ್ಕೋಬೇಕು, ಮಾಡಿ. ಎಸ್, ಬೂಸೆ ಎಲ್ಲ ಹಾಕಿದ್ದೀನಿ. ಇನ್ನೋಗಿ ನೆನೆಸ್ಬಿಡೋಣ. ಮತ್ತೆ ಹೇಳಿದ್ದಾನೆ ಒಳಗಡೆ ಗುಡಿಸ್ಬೇಕಂತೆ ಗೈಸ್. ಇದೆಲ್ಲ ಗುಡಿಸ್ಬೇಕಂತ ಈಗ. ಬನ್ನಿ ಗುಡಿಸೋಣ. ಅವನು ಆ ಕಡೆಯಿಂದ ಗುಡಿಸೋಣ, ನಾವು ಈ ಕಡೆಯಿಂದ ಗುಡಿಸೋಣ. ಗೈಸ್, ಈಗ ಹಸು ಮನೆ ಎಲ್ಲ ಗುಡಿಸಿದ್ದಾಯ್ತು. ಮಕ್ಕಳು ಎತ್ಕೊಂಡು ಹೋಗಲ್ಲ, ಹಾಕ್ಬಿಟ್ಟು ಬಂದಾಕೋಣ. ಹಂಗೆ ಹಸು ಮನೆ ತೊಳೆಯೋ ಕಾರ್ಯಕ್ರಮ ನಮಗೆ ಕೊಟ್ಟವನು ಆದರ್ಶ ಇವತ್ತು. ಗೈಸ್ ಅವ್ನು ಬರೋಷ್ಟೊತ್ತಿಗೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಗೈಸ್. ನೋಡಿ ಗೈಸ್, ಈಗ ಅವು ವೇಸ್ಟ್ ಮಾಡಿರೋದು ಅವಕ್ಕೆ ಹಾಕಬೇಕು ಗೈಸ್. ಯಾಕೆಂದರೆ ಅದು ತಿಕ್ಕಾಗೊಪ್ಪು ಇದೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾವೆ. ಈ ಹುಲ್ಲೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾವೆ ಗೈಸ್. ಅದು ಹೆಂಗೆ ಅಂದರೆ, ನಾವು ಚಿಕನ್ ಪೀಸ್ನ ಬರೀ ಇದು ತಿಂದ್ಬಿಟ್ಟು ಮೂಲೆನ ಬಿಸಾಕ್ತೀವಿ ನೋಡಿ, ಹಂಗೆ ಗೈಸ್. ಇದರಲ್ಲಿರೋ ಹುಲ್ಲೆಲ್ಲ ತಿಂದ್ಬಿಟ್ಟು ಕಡ್ಡಿನ ಬಿಸಾಕತ್ತೆ ಅದು, ಹಂಗೆ ಗೈಸ್. ಅವು ಇವಾಗ ಅವಕ್ಕೆ ಹಾಕಿದ್ರೆ ಹಸುವಲ್ಲಿ ಇರ್ತವೆ, ತಿಂದ್ಬಿಡ್ತವೆ ಮತ್ತೆ ಅದನ್ನು. ಅವು ತಿನ್ನಲ್ಲ ಗೈಸ್. ನೋಡಿ ಅಲ್ಲಿ ಎಷ್ಟು ವೇಸ್ಟ್ ಮಾಡಿದ್ದಾವೆ ಅಂತ. ನಾವೇ ಅಂದರೆ ನಮಗಿನ್ನ ಕಿಲಾಡಿಗಳವು, ಏನು ಮಾಡೋಣ. ಈಗ ಅಲ್ಲೇ ಹಾಕೋ, ಒಣಗಕ್ಕೆ ಹಾಕೋರಲ್ಲ ಅಲ್ಲಿ, ಕೋಳಿ ತಿಂತೈತಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕ್ಬಿಡು. ಗೈಸ್, ಈಗ ಹಸು ಮನೆ ತೊಳೆಯೋಣ ಬಂದಿದ್ವಿ. ನಾನು ಬೇಡ ಅಂತ ಸಾಕೆ ಗೈಸ್. ಬಿಸಿಲು ಬಂದರೆ ಇದನ್ನು ತೊಳಿಬೋದು ಹಸುನ, ಇಲ್ಲಾಂದರೆ ಇದನ್ನು ತೊಳಿಯಲೇಬೇಕು ಗೈಸ್. ಒಂದು ರೇಂಜಿಗೆ ಬರುತ್ತೆ ಗೈಸ್. ವೆದರ್ ನೋಡಿ ಸಾಕಲ್ಲ. ಹಸು ಮನೆ ಎಲ್ಲ ತೊಳೆದಾಯ್ತು ನೋಡಿ. ಫೈನಲಿ ಹಿಂಗೆ ಕಾಣಿಸ್ತಾ ಇದೆ ಹಸು ಮನೆ. ಆದರ್ಶು ಹಸುಗಳ ಬಗ್ಗೆನೇ ಏನೋ ನೋಡ್ತಾ ಇದ್ದಾನೆ ಗೈಸ್. ಮಿಲ್ಕ್ ಫೀವರ್ ಬರುತ್ತೆ ಅಂತ ಗೈಸ್. ಹಸು ಕರು ಹಾಕಿದ ತಕ್ಷಣ ಹಾಲು ಕರೆದ್ರೆ ಮಿಲ್ಕ್ ಫೀವರ್ ಬರುತ್ತೆ ಅಂತ ಗೈಸ್. ಅದಕ್ಕೆ ನಮ್ಮ ಹಸು ಇನ್ನೂ ಯಾವುದೂ ಕರು ಹಾಕಿಲ್ಲ ಗೈಸ್. ಟೈಮ್ ಎಷ್ಟಾಗ್ತಿದೆ? 8:15 ಗೈಸ್. ಇನ್ನೇನು ಬರ್ತಾಯಿದೆ ಫಿಶಿಗೆ ಫೀಡ್ ಹಾಕೋ ಸಮಯ. ಫಿಶಿಗೆ ಫೀಡ್ ಹಾಕಿ ಮತ್ತು ನಾವು ಸ್ವಲ್ಪ ಫೀಡ್ ಹಾಕ್ಕೊಂಡು ಗೈಸ್. ಫುಲ್ ಖಾಲಿ ಫೀಡೆಲ್ಲ. ಇನ್ನೊಂದೇ ಒಂದು ಮೂಟೆ ಇದೆ ಗೈಸ್. ಫಿಶಿದು ಫೀಡು ತರಿಸ್ಬೇಕು ಗೈಸ್. ಆದರ್ಶ್, ಇನ್ನೊಂದೇ ಮೂಟೆ ಇರೋದು ಫಿಶಿದು. ಇವಾಗ ಓಪನ್ ಮಾಡಿಬಿಟ್ರೆ ಇವತ್ತು ನಾಳೆ ಆಗ್ಬೋದು. ಈಗ ಹುಲ್ ಬೇಕಂತೆ, ಹುಲ್ ಕಿರೋಣ. ಹಿಂಗಲ್ಲು ಆ ಕಡೆ ಲಾಸ್ಟಲ್ಲಿ ಕಿತ್ಕೋ. ಯಾವುದು ಇನ್ನೂ ಇದ್ರಾಗಿರ್ತದೋ ಅದು ಕಿತ್ಕೋ. ಹಾಂ, ಆ ಲಾಸ್ಟಲ್ಲಿ ಕಿತ್ಕೋ. ಟಾರ್ಪಲ್ಲಿ ನೀಟಾಗಿ ಮುಚ್ಕೋಬೇಕು, ಆವಾಗ ನೆನೆಯಲ್ಲ ಹುಲ್ಲು. ಬನ್ನಿಗೆ ಎಷ್ಟು ಕಿಲೋಣ. ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಬಟ್ ನಾವೇ ಕಿಲ್ಕೊಂಡು ನಾವೇ ಮಾಡ್ಕೋಬೇಕು. ಇಷ್ಟು ತೋರಿಸಿದ್ರೆ ಹುಲ್ ಕಿತ್ತಂಗೆ ಅಲ್ಲ ಗೈಸ್. ಬನ್ನಿ, ಇರ್ತಾವೆ ನೋಡು ಆ ಲಾಸ್ಟಲ್ಲಿ ಎಲ್ಲಿ ತನಕ ಆಗಿರೈತು ಗೈಸ್.
ಫಿಶ್ಶಿಗೆ ಫೀಡ್ ಹಾಕಕ್ಕೆ ಬಂದಿದ್ದೀವಿ. ನಾನು ಗೇಟ್ ವಾಲ್ ತಿರ್ಸೋಕೆ ಇಳಿತಾ ಇದ್ದೇನೆ. ಮಳೆ ಬಂದರೆ ಜಾಸ್ತಿ ನೀರಾದರೆ ಫಿಶೆಲ್ಲ ಆಚೆ ಬಂದುಬಿಡುತ್ತೆ ಗೈಸ್. ಅದರಿಂದ ಗೇಟ್ ವಾಲ್ ತಿರ್ಸೋಕೆ ಇಳಿತಾ ಇದ್ದೇನೆ. ಈಗ ನಾವು ಫಿಶ್ಶಿಗೆ ಫೀಡ್ ಹಾಕ್ಬೇಕು ಬಂದಿದ್ದೀವಿ. ಕಾಯ್ತಾ ಇದ್ದಾವೆ ಪಾಪ ಮಕ್ಕಳು. ಯಾವುದೋ ಒಂದು ವಿಕೆಟ್ ಎಗರಿದೆ ಗೈಸ್. ಒಂದು ವಿಕೆಟ್ ಎಗರಿದೆ ಗೈಸ್. ಇದ್ರಿಗೆ ಏನಾಗಿರ್ಬೋದು? ನೀರು ಫುಲ್ ಜಾಸ್ತಿ ಆಗಿದೆ, ಬೇಗ ತಿರ್ಸು. ನೀರು ಜಾಸ್ತಿ ಆಗಿದೆ, ಇವತ್ತು ಮಳೆ ಬಂದರೆ ಪಕ್ಕ ಆಚೆಗೆ ಬರ್ತವೆ. ಫುಲ್ ತಿರ್ಸಾವು, ಖಾಲಿ ಮಾಡು ನೀರು. ಗೈಸ್ ಬನ್ನಿ ಗೈಸ್, ಈಗ ಫಿಶ್ಶಿಗೆ ಫೀಡ್ ಹಾಕೋಣ. ನೋಡಿ ಸ್ಟಾರ್ಟ್ ಮಾಡಿಕೊಂಡು 2 ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತೇವೆ ಗೈಸ್. ನೋಡಿ ಇವಾಗ 4.25 kg ಇದೆ ಗೈಸ್. ಇದು 4.25 kg ಹಾಕ್ಬಿಟ್ಟು ಹೋಗ್ಬಿಟ್ರೆ 2 ನಿಮಿಷ ಫುಲ್ ಖಾಲಿ. ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಫಾಸ್ಟ್ ಇದ್ದಾವೆ ನಮ್ಮ ಮೀನು. ನನಗೆ ಗೊತ್ತಾ ಗೈಸ್, ಸಿಟಿಯಿಂದ ಈ ಕಡೆ ಬಂದ್ಬಿಟ್ಟಿದ್ದು. ನೋಡಿ ಗೈಸ್, ಸೌಂಡ್ ಕೇಳಿಸ್ಕೊಳ್ಳಿ, ನೇಚರ್ ಸೌಂಡ್ ಕೇಳಿಸ್ಕೊಳ್ಳಿ. ಪಕ್ಷಿಗಳು ಎಲ್ಲ ಕೂಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೈಸ್. ಅಲ್ಲಾರೋ ಓದ್ತಾ ಇದ್ದಾರೆ ನೋಡಿ ಗೈಸ್, ಎತ್ತಲ್ಲಿ ಕಾಣಿಸ್ತಾ ಇರ್ಬೋದು. ಝೂಮ್ ಹಾಕ್ತೀನಿ ರೀ. ಒಂದು ಝೂಮ್ ಹಾಕಿದ್ರೆ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ, ಬಟ್ ಏನೋ ಒಂದು ಸ್ವಲ್ಪ ಆದರೂ ಕಾಣಿಸ್ಬೋದು ಅಂತ. ನೋಡಿ ಗೈಸ್, ಯಾರೋ ಓದ್ತಾ ಇದ್ದಾರೆ ಎತ್ತಲ್ಲಿ. ಎಷ್ಟು ವರ್ಷ ಆಗೋಯ್ತು ಗೈಸ್ ಅದನ್ನು ನೋಡಿ. 5 ವರ್ಷ ಆಗೋಯ್ತು. ಇನ್ನೂ ಯಾರೋ ಎತ್ತಿಕ್ಕಿದ್ದಾರೆ ಅಂದರೆ ಗ್ರೇಟು ಗೈಸ್. 5 ವರ್ಷದಿಂದ ಆಗೋಗಿತ್ತು ಎತ್ತುಗಳಲ್ಲಿ ಹುಟ್ಟೋದು ನೋಡಿ. ಯಾರ ಮನೆಯಲ್ಲಾದರೂ ಎತ್ತುಗಳಿದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಗೈಸ್ ಈಗ ಸದ್ಯಕ್ಕೆ, ಬಟ್ ತರಬೇಕು ಅಂತಿದ್ದೀವಿ. ತರಬೇಕು ಅಂತಿದ್ದೀವಿ, ಎಲ್ಲ ಇಡಬೇಕು ಅಂತ ಆಸೆ ಗೈಸ್. ಆಸೆ ಪಡೋದು ಹೆಚ್ಚಲ್ಲ, ಆಸೆನ ಯಾವುದೇ ದಾರಿಯಲ್ಲಾದರೂ ತೀರಿಸ್ಕೋಬೇಕು. ನಮ್ಮ ನೆಕ್ಸ್ಟ್ ಡೈಲಾಗ್ ಹೇಳಿದಾರಲ್ಲ ಗೈಸ್, ಆಗ್ಬೇಕು ಕೇಳ್ಬಿಡಿ. ಹಿಂಗೆಲ್ಲ ಹಾಕಿದ್ರೆ ಆಗಲ್ಲ ಗೈಸ್. ಏನು ಅಂದರೆ ಬೇಗ ನೀವು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಗೈಸ್. ನಾನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಗೈಸ್, ನೋಡ್ತಾ ಇರ್ಬೋದು. ಈಗ ನಾವು ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಯಾಕೆ ಅಂದರೆ ಗೈಸ್, ಅಲ್ಲೇ ಬೇರೆ ಅಮಾವಾಸ್ಯೆ ಹೇಳಿದ್ನಲ್ಲ 12ನೇ ತಾರೀಕು ಗಂಜಿ ಪೂಜೆ ಇದೆ ಅಂತ, ಅದಕ್ಕೆ ಗೈಸ್ ಹೋಗ್ತಾ ಇದ್ದೀವಿ ಬೇಗ. ಈಗ ಸದ್ಯಕ್ಕೆ ರೆಡಿ ಆಗಿದ್ದೀನಿ. ಇನ್ನೇನು ಟಿಫನ್ ಮಾಡಿಕೊಂಡು ಇಲ್ಲಿಂದ ಬಿಡ್ತೀನಿ ಗೈಸ್. ಆ್ಯಕ್ಚುಲಿ ಅಲ್ಲಿ ತನಕ ದೇವಸ್ಥಾನದ ತನಕ ಹೋಗೋವರೆಗೂ ಈ ವ್ಲಾಗೆ ಕಂಟಿನ್ಯೂ ಆಗುತ್ತೆ ಗೈಸ್. ಬಟ್ ಆದರೆ ಇದೇ ವ್ಲಾಗೆ ಸೇಮ್ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ದೇವಸ್ಥಾನದಲ್ಲಿ ನಡೆಯೋ ಕಾರ್ಯಕ್ರಮ ಎಲ್ಲ ಇನ್ನೊಂದು ವ್ಲಾಗ್ ಮಾಡ್ತೀನಿ ಗೈಸ್. ಏನಂದರೆ ಗೈಸ್, ಇವಾಗ ನೋಡ್ತಾ ಇದ್ರಲ್ಲ ಈ ಪ್ಯಾಂಟ್ ಬ್ಯಾಗಿ ಜೀನ್ಸು, ಇದನ್ನು ನಮ್ಮಪ್ಪ ತಗೊಳ್ಳೋವಾಗ ಮುಖಕ್ಕೆ ಬೈದಿದ್ರು ಗೈಸ್, ಈ ಪ್ಯಾಂಟ್ ಏನಕ್ಕೆ ನಿನಗೆ ಅಂತ. ಬಟ್ ಆದರೂ ಈಗ ಇದರಲ್ಲಿ ತೆಗ್ದಿರೋ ಫೋಟೋಸ್ ಎಲ್ಲ ಅಪ್ಪಗೆ ಸೆಂಡ್ ಮಾಡ್ತೀನಿ ಅಲ್ಲ ಗೈಸ್ ನಾನು. ಅವರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಂಟು, ತುಂಬ ಅಂತವೇ ತಗೋ ನೀನು ಅಂತ ಗೈಸ್. ಆಗ ಬೈದು ಯಾವ ಥರ ಬೈದಿದ್ರು ಅಂದರೆ ನನಗೆ ಸಿಕ್ಕಾಪಟ್ಟೆ ಬೈದು ಬಿಟ್ಟಿದ್ರು ಗೈಸ್. ಇದೊಂದು ಸ್ಟೈಲ, ಇದೊಂದು ಪ್ಯಾಂಟ್ ಅಂತ, ಲೂಸಾಗಿ ಹಾಕ್ಕೊಂಡಿರೋದಲ್ಲ ಒಂದು ಪ್ಯಾಂಟು ಒಂದು ಸ್ಟೈಲು ಅಂತ ಸಿಕ್ಕಾಪಟ್ಟೆ ಬೈದಿದ್ರು ಗೈಸ್. ಕಮಾನ್ ಗೈಸ್ ಲೆಟ್ಸ್ ಗೋ ಗೈಸ್. ಆ್ಯಕ್ಚುಲಿ ಏನಂದರೆ ಇವತ್ತು ಎಸ್ಪಾರ್ ಗೌತಮ್ ಅಂತ ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೆ ಗೈಸ್, ಕಾಲೇಜ್ಗೆ ಹೆಂಗೂ ಹೋಗಿಲ್ಲ ಅಂತ. ಆದರೆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮಾಡೋಕ್ಕಾಗಲ್ಲ ಗೈಸ್. ಅದನ್ನ ಇನ್ನೊಂದಿನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಕಾಲೇಜ್ ಇನ್ನೊಂದಿನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಗೈಸ್. ಚಾಲೆಂಜು ನೆಕ್ಸ್ಟ್ ಸಂಡೇ ನಮ್ಗೆ ಯಾವಾಗ ರಜೆ ಇರುತ್ತೋ ಅವಾಗ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಟ್ನಲ್ಲಿ ಇವನಿಂದ ಫೋನ್ ಮಾತಾಡ್ತಾನೆ ಇದ್ದಾನೆ ಗೈಸ್. ಹೋಗ್ತಾ ಇದೀವಿ ಈಗ ದೇವಸ್ಥಾನದ ಕಡೆ. ಕಮಾನ್ ಲೆಟ್ಸ್ ಗೋ ಗೈಸ್. ಫೈನಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈಗ
ನಾನು ಅನ್ಕೊಂಡಿದ್ದೇನೆ ದೇವಸ್ಥಾನದ್ದೇ ಒಂದ್ ಸಪರೇಟ್ ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಗೈಸ್. ಅದಕ್ಕೆ ದೇವಸ್ಥಾನದ್ದೇ ಒಂದ್ ಸಪರೇಟ್ ಬ್ಲಾಗ್ ಮಾಡ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗೈಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.